ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೋಮವಾರದ ಪ್ರೇಮ ಕಾವ್ಯ ಸಂಚಿಕೆ ಏನಾಗ್ತಾ ಇದೆ ನೋಡ್ಕೊಂಬರೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಎಪಿಸೋಡ್ ಕೂಡ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್. ಓಕೆ, ತಡ ಮಾಡದೆ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ಈ ಎಪಿಸೋಡ್ನಲ್ಲಿ PG ಓನರು ಕಾವಿಂದು ಅಡ್ವಾನ್ಸ್ ಕೊಟ್ಟಿಲ್ಲ ಅಂತ ಹೇಳಿ ಹೋಗಿ ಚೆನ್ನಾಗಿ ಬೈದು ಬರ್ತಾ ಇದ್ದಾನೆ. ಏನಮ್ಮ ನೀನು ಮದುವೆ ಆಗಿದೆ, ಕತ್ತಲ್ಲಿ ತಾಲಿ ಬೇರೆ ಹಾಕಿದ್ಯಾ, ಅಂಥದ್ರಲ್ಲಿ ಏನೋ ಗಂಡನ ಬಿಟ್ಟು ಓಡಿ ಬಂದಿದ್ಯಾ, ದುಡ್ಡು ಕಟ್ಟೋಕ್ಕಾಗಲ್ವಾ, ನಾನು ಇವತ್ತು ಲಾಸ್ಟ್ ಡೇಟ್ ಕೊಡ್ತಾ ಇರೋದು, ಇವತ್ತು ಕಟ್ಟಿಲ್ಲ ಅಂತಂದರೆ ನಿಮ್ಮ ಲಗೇಜ್ ಎಲ್ಲ ತೆಗೆದು ರೋಡಿಗೆ ಬಿಸಾಕ್ತೀನಿ ಅಷ್ಟೇ ಅಂತ ಹೇಳಿ ಬೈದು ಬರ್ತಾ ಇರ್ತಾನೆ. ಅದನ್ನು ನೋಡಿದಂಥ ಮಾದೇವ ಕಿಟಕಿನಲ್ಲಿ ಕೆಳಗಡೆ ಬಂದ ತಕ್ಷಣ PG ಓನರ್ ಕತ್ತಿನ ಪಟ್ಟಿ ಇಟ್ಕೊಂಡು ಏನು ಮಾತಾಡ್ತಾ ಇದೆಯಾ ನೀನು, ಹುಡುಗಿರ ಹತ್ರ ಹೋಗ್ಬಿಟ್ಟು PG ಕಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಬಾಡಿಗೆ ತೊಗೊಂಡು ತೆಪ್ಪಗಿರಬೇಕು, ಅದನ್ನು ಬಿಟ್ಬಿಟ್ಟು ಹುಡುಗಿರ ಹತ್ರ ಹೋಗಿ ಅಧಿಕಾರ ಚಲಾಯಿಸ್ತಾ ಇದೆಯಾ ನೀನು, ಕಟ್ತಾರೆ ಇವತ್ತಲ್ಲ ನಾಳೆ, ಬಾಯಿಗೆ ಬಂದಂಗೆ ಮಾತಾಡ್ತೀಯ, ಅವಳು ಗಂಡನ ಬಗ್ಗೆ ಎಲ್ಲ ಮಾತಾಡ್ತೀಯ, ಹುಷಾರು, ಇನ್ನೊಂದು ಸತಿ ಮಾತಾಡಿದ್ರೆ ಬುಟ್ಟ ಅಂದರೆ ಹೆಂಗಾಗ್ಬೇಕು ಗೊತ್ತಾ ಅಂತೆಲ್ಲ ಚೆನ್ನಾಗಿ ಆವಾಜ್ ಆಗ್ತಿರ್ತಾನೆ. ಆಗ PG ಓನರ್ ಇದ್ದನು, ಹೌದಯ್ಯ ನಾನು ಕಟ್ಟಿರೋದೇ ಬಾಡಿಗೆ ತಗೊಳಕ್ಕೆ, ಬಾಡಿಗೆ ಕೊಟ್ಟಿಲ್ಲ ಅಂದಮೇಲೆ ನಾನೇನು ಕೈಯಲ್ಲಿ ಜಾಗ ಕೊಡಬೇಕು ಅವ್ರಿಗೆ ಅಂತ ಹೇಳ್ತಾನೆ. ಆಗ ಮಾದೇವ ಇದ್ದನು, ಏನು ದುಡ್ಡಿನ ದುರಾಂಕಾರದಲ್ಲಿ ಹಿಂಗೆ ಮರಿತಾ ಇದೆಯಾ, ಎತ್ತೊಂದು ಹೊಡೆದ್ರೆ ತಗೋತಾ ಇರೋ ದುಡ್ಡು, ನಿನ್ಗೇನು ದುಡ್ಡು ತಾನೇ ಬೇಕು ತಗೋ, ಇನ್ಮೇಲೆ ಆ ಹುಡುಗಿದು ಪ್ರತಿ ತಿಂಗಳು ನಾನೇ ಬಾಡಿಗೆ ಕಟ್ಟೋದು, ಇನ್ನೊಂದು ಸಲ ಅವಳ ಹತ್ರ ಹೋಗಿ ಏನಾದರೂ ಹಿಂಗೆ ಮಾತಾಡಿದೆ ಪರಿಣಾಮ ನೆಟ್ಟಿಗಿರಲ್ಲ, ಹೋಗ್ತಾರೆ ಇಲ್ಲಿಂದ ಅಂತ ಹೇಳಿ ದುಡ್ಡು ಕೊಟ್ಬಿಟ್ಟು ಅಲ್ಲಿಂದ ಕಳಿಸ್ತಾನೆ. ಮತ್ತಿನ್ನೊಂದು ಕಡೆ ರಾಮ್ ಪ್ರೇಮನ ಹತ್ರ ಹೇಳ್ಕೊಂಡು ಅಳ್ತಾ ಇದ್ದಾನೆ. ದೊಡ್ಡಮ್ಮಂಗೆ ತುಂಬಾ ಹುಷಾರಿಲ್ವಂತೆ ಪ್ರೇಮ, ಅವ್ರು ಹಾಸ್ಪಿಟಲ್ಗೆ ಹೋಗೋದಕ್ಕೂ ರೆಡಿ ಇಲ್ವಂತೆ, ಹೋಗಲ್ಲ ಅಂತ ಹಠ ಮಾಡ್ತಾವ್ರಂತೆ. ನನಗಂತೂ ತುಂಬ ಬೇಜಾರಾಗ್ತಾಯಿದೆ, ನಾನು ಡಾಕ್ಟ್ರ್ ಆಗಿ ಇಂಥ ಸಮಯದಲ್ಲಿ ನಾನು ದೊಡ್ಡಮ್ಮನ ಜೊತೆ ಇಲ್ವಲ್ಲ ಅಂತ ಅನ್ನೋದು ತುಂಬ ಬೇಜಾರಾಗ್ತಾ ಇದೆ ಅಂತ ಹೇಳ್ತಾನೆ. ಆಗ ಪ್ರೇಮ ಇದ್ದವಳು, ನನಗೆ ಗೊತ್ತಿತ್ತು ರಾಮ್, ಅದಕ್ಕೆ ನಾನು ಕಷಾಯ ಮಾಡ್ಕೊಂಡು ಹೋಗಿ ಕೊಟ್ಬಿಟ್ಟು ಬಂದಿದ್ದು ಅತ್ತೆಗೆ, ನೀವು ಮತ್ತು ಮಾದೇವ್ ಇಬ್ಬರು ಇಲ್ಲದೆ ಇರೋದನ್ನ ಅತ್ತೆ ಹಚ್ಕೊಂಡ್ಬಿಟ್ಟಿದ್ದಾರೆ ನಿಮ್ಮಿಬ್ರು, ಹಂಗಾಗಿ ಅತ್ತೆ ಹಿಂಗೆಲ್ಲ ಆಡ್ತಾ ಇದ್ದಾರೆ, ಎಲ್ಲ ಸರಿ ಹೋಗುತ್ತೆ, ನೀನು ಧೈರ್ಯ ತಗೋ ರಾಮ್ ಅಂತ ರಾಮ್ಗೆ ಸಮಾಧಾನ ಮಾಡ್ತಾಳೆ. ಅಷ್ಟರಲ್ಲಿ ಪೇಷಂಟ್ ಬರ್ತಾರೆ, ರಾಮ್ ಆಚೆ ಹೋಗ್ತಾನೆ. ಇಲ್ಲಿ ಪ್ರೇಮಂಗೆ ಮತ್ತೊಂದು ದಾಮಿನಿಯಿಂದ ಕಾಲ್ ಬರುತ್ತೆ, ಏಯ್ ಪ್ರೇಮ, ನಾನು ಹೇಳಿದ್ದೀನಿ ತಾನೇ ಮನೆಗೆ ಹೋಗಬೇಡ ಅಂತ, ಹೇಳಿದ್ರು ನಿನ್ನ ಮನೆಗೆ ಹೋಗ್ತೀಯಾ, ಎಷ್ಟು ಧೈರ್ಯನೇ ನಿನಗೆ ಅಂತ ಹೇಳ್ತಾಳೆ. ಆಗ ಪ್ರೇಮ ಇದ್ದವಳು, ಏಯ್ ಅದು ನಮ್ಮತ್ತೆ ಮನೆ, ನನ್ನ ಗಂಡನ ಮನೆ, ನನ್ನ ಕೇಳೋಕ್ಕೂ ಯಾರಿಗೂ ಇಲ್ಲ, ನನಗೆ ಇಷ್ಟ ಬಂದಾಗ ಹೋಗ್ತೀನಿ, ಇಷ್ಟ ಬಂದಾಗ ಇರ್ತೀನಿ, ನೀನು ಯಾರು ಕೇಳೋದಕ್ಕೆ, ನೀನು ಯಾರು ಅಂತ ನಾನು ಮುಂದೆ ಬಂದು ಮಾತಾಡೋ ಅಷ್ಟು ತಾಕತ್ತಿದ್ರೆ ನಿನಗೆ, ಈ ಕತ್ಲಲ್ಲಿ ಕಲ್ಲೊಡಿಯೋ ಕೆಲಸ ಮಾಡಬೇಡ, ನನ್ನ ವಿಷಯಕ್ಕೆ, ನಮ್ಮ ಅತ್ತೆ ವಿಷಯಕ್ಕೆ, ನಮ್ಮ ಮನೆ ವಿಷಯಕ್ಕೆ ಬಂತಂದರೆ ನಿನ್ನ ಕಣ್ಣ ಕಿತ್ತು ಕೈ ಕೊಟ್ಬಿಡ್ತೀನಿ, ಹುಷಾರ್, ನಿನಗೆ ತಾಕತ್ತಿದ್ರೆ ಬಂದು ನನ್ನ ಮುಂದೆ ಫೇಸ್ ಮಾಡು ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಮತ್ತೆ ಇಲ್ಲಿ ಕಾವ್ಯ ಕಾಲೇಜ್ ಅಡ್ಮಿಷನ್ಗೆ ಅಂತ ಹೇಳಿ ಬರ್ತಾಳೆ. ಅವಳಿಂದ ಮಹಾದೇವ ಕೂಡ ಬರ್ತಾನೆ. ಮಹಾದೇವ ಬಂದುಬಿಟ್ಟು ಸೆಕ್ಯೂರಿಟಿಗೆ ಹಾಯ್ ಅಣ್ಣ ಅಂತ ಹೇಳ್ತಾನೆ. ಸೆಕ್ಯೂರಿಟಿ ಇದನ್ನು, ಓ ಅಣ್ಣ ನೀವಾ, ಬನ್ನಿ ಬನ್ನಿ ಅಣ್ಣ, ನಿಮ್ಮ ಮುಖದಲ್ಲಿರೋ ಖುಷಿ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮ್ಮ ಕೆಲಸ ಆಗಿದೆ, ಇಲ್ಲ ಅಡ್ಮಿಷನ್ ಸಿಕ್ಕಿದೆ ಅಂತ ಹೇಳ್ತಾನೆ. ಅವಾಗ ಮಾದೇವ ಇದ್ದನು, ಹೌದೌದು ಅಣ್ಣ, ಹೆಂಗೋ ನನ್ನ ಹೆಂಡ್ತಿಗೆ ಸೀಟ್ ಸಿಕ್ತು, ಅಲ್ಲ ಹಸ್ರುಕಲ್ಲ ಸೀರೆ ಉಟ್ಕೊಂಡು ಕುಳ್ಳುಗೆ ಹೋಯ್ತಾವಳಲ್ಲ ಅವಳೇ ನನ್ನ ಹೆಂಡ್ರು ಅಂತ ತೋರಿಸ್ತಾನೆ ವಾಚ್ಮೆನ್ಗೂ ಕೂಡ. ಆಗ ವಾಚ್ಮೆನ್ ಇದ್ದನು, ನೀವು ತುಂಬ ಗ್ರೇಟ್ ಅಣ್ಣ, ಹೆಂಡ್ತಿಗೋಸ್ಕರ ಇಷ್ಟೊಂದು ಧರಣಿ ಮಾಡಿ ಹೆಂಗೋ ಸೀಟ್ ಪಡ್ಕೊಂಬಿಟ್ರು, ನಿಮ್ಮಂಥ ಗಂಡ ಎಲ್ರಿಗೂ ಸಿಗ್ಬೇಕಣ್ಣ, ಗ್ರೇಟ್ ಅಣ್ಣ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಕಾಲೇಜ್ ಪ್ರಿನ್ಸಿಪಲ್ ಕೂಡ ಅಲ್ಲಿಗೆ ಬರ್ತಾರೆ. ಆಗ ಹೇ ಮಾದೇವ್, ನೀವೇನಿಲ್ಲಿ, ಇವತ್ತೇ ನಿಮ್ಮ ಹೆಂಡ್ತಿಗೆ ಸೀಟ್ ಕೊಟ್ಟಾಯ್ತಲ್ರಿ, ಇನ್ಯಾರಿಗೆ ಧರಣಿ ಮಾಡೋಕ್ಕೆ ಬಂದಿದ್ದೀರಾ ಇಲ್ಲಿ ಅಂತ ಕೇಳ್ತಾರೆ. ಆಗ ಮಾದೇವ್ ಇದ್ದನು, ಸಾರ್ ಇಲ್ಲ ಸರ್, ನಾನು ಇನ್ಯಾರಿಗೂ ಧರಣಿ ಮಾಡೋಕ್ಕೆ ಬಂದಿಲ್ಲ, ನೀವು ಸೀಟ್ ಕೊಟ್ರಲ್ಲ ಅದಕ್ಕೆ ಧನ್ಯವಾದ ಹೇಳೋಣ ಅಂತ ಅಂದ್ಕೊಂಡು ಬಂದೆ, ನೀವು ತುಂಬ ಉಪಕಾರ ಮಾಡಿಬಿಟ್ಟಿದ್ದೀರಾ ಸರ್ ನನಗೆ, ಅದನ್ನು ಧನ್ಯವಾದ ಮುಖಾಂತರ ಹೇಳೋಣ ಅಂತ ಅಂದ್ಬಿಟ್ಟು ಬಂದೆ ಅಂತ ಹೇಳಿ ಒಂದು ಫ್ರೂಟ್ಸ್ ಬೊಕ್ಕೆನ ಅವ್ರಿಗೆ ಕೊಡ್ತಾನೆ. ಆಗ ಅವ್ರು ಅದನ್ನು ಇಸ್ಕೊಂಡು, ಸರಿ ಮಾದೇವ್, ನೀನು ಹೆಂಡ್ತಿಗೆ ಚೆನ್ನಾಗಿ ಓದು, ಒಳ್ಳೆ ದೊಡ್ಡ ವಿಜ್ಞಾನಿ ಆಗೋದಕ್ಕೆ ಹೇಳು, ಓಕೆ ಅಂತ ಹೇಳಿ ಅವ್ರು ಅಲ್ಲಿಂದ ಹೊರಡ್ತಾರೆ. ಮಾದೇವ ಕೂಡ ಸರಿ ಸರ್, ತುಂಬ ಶಾನೆ ಧನ್ಯವಾದ ಸರ್ ಅಂತ ಹೇಳ್ತಾನೆ. ಹೇಳಿಬಿಟ್ಟು ವಾಚ್ಮನ್ಗೆ, ಇರುವಣ್ಣ ನಾನು ಬರ್ತೀನಿ, ನನ್ನ ಹೆಂಡ್ತಿ ನೋಡಿಕೊಂಡು ಅಂತ ಹೇಳಿ ಕಾವ್ಯ ಅಡ್ಮಿಷನ್ ಬ್ಲಾಕ್ ಹೋಗ್ತಾಳೆ. ಅಲ್ಲಿ ಅವ್ರು ಗೈಡ್ ಇರ್ತಾರೆ, ಕಾವಿನ ಗೈಡ್ನ ಮೀಟ್ ಫೈಲ್ ಕೊಟ್ಬಿಟ್ಟು, ನನ್ನ ಹೆಸರು ಕಾವ್ಯ ಅಂತ ಹೇಳಿ ಸರ್ ಅಂತ ಹೇಳಿ ಅಲ್ಲಿ ಕುತ್ಕೊತಾಳೆ. ಆಗ ಅವನು ಫೈಲೆಲ್ಲ ಚೆಕ್ ಮಾಡಿಬಿಟ್ಟು, ನಿಮ್ಗೆ ಈ ಕಾಲೇಜಲ್ಲಿ ಹೆಂಗೆ ಸೀಟ್ ಸಿಕ್ತು ಅಂತ ನನಗೆ ಗೊತ್ತಿಲ್ಲ, ನೀನು ಯಾವುದೋ ಪ್ರಭಾವಿ ವ್ಯಕ್ತಿಯಿಂದನೇ ಇಲ್ಲಿಗೆ ಬಂದಿದ್ಯಾ ಅಂತ ಹೇಳ್ತಾನೆ. ಆ ಕಾವ್ಯ ಇದ್ದಳು, ಸರ್ ಏನು ಮಾತಾಡ್ತಾ ಇದ್ದೀರಾ, ನಾನು ಯಾವ ಪ್ರಭಾವಿ ವ್ಯಕ್ತಿಯಿಂದನೂ ಯಾರಿಂದನೂ ಕೂಡ ರೆಕಮೆಂಡ್ ತೊಗೊಂಡು ಬಂದಿಲ್ಲ, ನಾನು ನನ್ನ ಓದಿನ ಸರ್ಟಿಫಿಕೇಟ್ ಇಟ್ಕೊಂಡು ಜೆನ್ಯೂನ್ ಆಗಿ ಬಂದಿರೋದು, ನೀವು ಕರೆಕ್ಟಾಗಿ ಹೇಳಿ ಸರ್ ಅಂತ ಹೇಳ್ತಾರೆ. ಆಗ ಅವನು ಕೋಪ ಮಾಡಿಕೊಂಡು, ಸರಿ ನೀನು ಇಲ್ಲಿ ವಿಜ್ಞಾನಿ ಆಗಕ್ಕೆ ಬಂದಿದ್ಯಲ್ವಾ, ರಾಕೆಟ್ ಬಗ್ಗೆ ನಿನ್ಗೇನು ಗೊತ್ತು ಹೇಳು ಅಂತ ಹೇಳ್ತಾನೆ. ಕಾವ್ಯ ಇದ್ದಳು, ಸರಿ ಎಲ್ಲಿಂದ ಹೇಳಿ ಸರ್, ನಾನು ಬೇಸಿಕ್ಕಿಂದ ಹೇಳ ಅಥವಾ ಎಲ್ಲಿಂದ ಹೇಳಿ ಅಂತ ಹೇಳ್ತಾಳೆ. ಆಗ ಅವನು ಲೆಕ್ಚರ್ ಇದ್ದವನು, ಇದು ತುಂಬ ಅತಿ ಆಯಿತು, ನನಗೆಲ್ಲ ಗೊತ್ತಿದೆ ಅನ್ನೋ ಅಹಂ ಜಾಸ್ತಿ ಇದೆ ನಿನ್ನಲ್ಲಿ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು, ಸರಿ ನಾನು ನಮ್ಮ ಯೂನಿವರ್ಸಿಟಿ ವೆಬ್ಸೈಟಲ್ಲಿ ನಂದು ರಿಸರ್ಚ್ ಪೇಪರ್ ಹಾಕಿದ್ದೀನಿ,
ಅದನ್ನು ಓದ್ಬಿಟ್ಟು ಬಾ, ಅಲ್ಲಿಂದ ಬಂದಮೇಲೆ ನಾನು ಕೇಳ್ತೀನಿ, ಏನು ಕ್ವಶನ್ ಕೇಳ್ತೀನಿ, ಆನ್ಸರ್ ಹೆಂಗೆ ಮಾಡ್ತೀಯ ನೋಡ್ತೀನಿ ಅಂತ ಹೇಳ್ತಾನೆ. ಆ ಕಾವ್ಯ ಇದ್ದಳು, ಸರ್ ನಾನು ಆ ರಿಸರ್ಚ್ ಪೇಪರ್ ಆರ್ಟಿಕಲ್ ಕೂಡ ನಾನು ಆಲ್ರೆಡಿ ಓದ್ಕೊಂಬಂದಿದ್ದೀನಿ, ಅದ್ರ ಜೊತೆ ಇನ್ನೂ ಒಂದು ಪೇಪರ್ ಇತ್ತು ಅದನ್ನು ಕೂಡ ಓದ್ಕೊಂಬಂದಿದ್ದೀನಿ, ಆದರೆ ನಿಮ್ಮ ರಿಸರ್ಚ್ ಪೇಪರು ಯಾಕೋ ಒಂಥರ ಕಾಪಿ ಅಂತ ಅನ್ನಿಸ್ತು ನನಗೆ ಅಂತ ಹೇಳ್ತಾಳೆ. ಆಗ ಅವನು, ಏನು ಹೇಳ್ತಾ ಇದೆಯಾ ನೀನು, ನನ್ನ ರಿಸರ್ಚ್ ಪೇಪರ್ನೇ ಕಾಪಿ ಮಾಡಿದ್ದೀನಿ ಅಂತ ಹೇಳ್ತಾ ಇದೆಯಾ, ನಿನ್ಗಷ್ಟು ಸೆನ್ಸ್ ಇಲ್ವಾ ಅಂತ ಹೇಳ್ತಾನೆ. ಆಗ ಕಾವ್ಯ ಇದ್ದಳು, ಸರ್ ಸೆನ್ಸ್ ಏನಿಗೆ ಬಂತು, ಜೆನ್ಯೂನಾಗಿ ಮಾತಾಡೋದಕ್ಕೆ ಕರೆಕ್ಟಾಗಿ ಇದೆ, ನಾನು 2 ಆರ್ಟಿಕಲ್ಲು ಓದ್ಕೊಂಡು ಅದರಲ್ಲಿ ವರ್ಡ್ ಟು ವರ್ಡ್ ಕಾಪಿ ನಿಮ್ಮ ಆರ್ಟಿಕಲಲ್ಲಿದೆ, ಹಾಗಾಗಿ ನಾನು ಹೇಳ್ತಾ ಇರೋದು ಅಂತ ಹೇಳ್ತಾನೆ. ಆಗ ಅವನು ಕೋಪ ಬಂದ್ಬಿಡುತ್ತೆ. ನಿಂದು ಯಾಕೋ ತುಂಬ ಜಾಸ್ತಿ ಆಯಿತು, ತುಂಬ ಜಾಸ್ತಿ ಮಾತಾಡ್ತಾ ಇದೆಯಾ, ಸರಿ ನಿನ್ನ ಕ್ಲಾಸ್ ರೂಮ್ ಇರೋದು ಇಲ್ಲೇ ಲೆಫ್ಟಲ್ಲಿ ಹೋಗು ಅಂತ ಹೇಳಿ ಅವಳನ್ನ ಅಲ್ಲಿಂದ ಕಳಿಸ್ಬಿಡ್ತಾನೆ. ಅವಳು ಸರಿ ಅಂತ ಹೇಳಿ ಹೋಗ್ತಾಳೆ. ಸರಿ ಸರ್ ನನ್ನ ಫೈಲ್ ಕೊಡಿ ಅಂತ ಹೇಳಿ ಹೊರಡ್ತಾಳೆ. ಹೋಗಬೇಕಾದ್ರೆ ಸೌಜನ್ಯ ನೀನು ಕ್ಲಾಸ್ಗೆ ಹೋಗಿರು, ನಾನು ಆಲ್ ಟಿಕೆಟು ನಂದು ID ಕಾರ್ಡು ಎಲ್ಲ ಇಸ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅವಳ ಫ್ರೆಂಡ್ನ ಕಳಿಸ್ಬಿಟ್ಟು ಅವಳು ID ಕಾರ್ಡ್ ಇಸ್ಕೊಂಬರೋಕ್ಕೆ ಅಂತ ಹೋಗ್ತಾಳೆ. ಇಲ್ಲಿ ಮಾದೇವ ಅದನ್ನೆಲ್ಲ ಪ್ರೊಸೀಜರ್ ಮಾಡೋದನ್ನೆಲ್ಲ ಅವ್ನು ಕಿಟಕಿನಲ್ಲಿ ನೋಡ್ತಾ ಇರ್ತಾನೆ. ಆಗ ಅನ್ಕೊತಾನೆ, ಓಹೋ ನಮ್ಮ ಕಾವ್ಯ ಸೂಪರು, ಅವ್ರ ಮಾಸ್ಟ್ರಿಗೇನೆ ಹೋಗಿ ಬಾಂಬೆ ಹಾಕ್ಬಿಟ್ಟವಳೆ, ಇವನು ಮೇಷ್ಟ್ರ ಆದರೆ ನನ್ನ ಕಾವ್ಯ ಅವನಿಗೆ ಬುದ್ಧಿ ಕಲಿಸುವಂಥ ಹೆಡ್ ಮೇಸ್ಟ್ರು, ನನ್ನ ಕಾವ್ಯಂಗೆ ಬೈಯಾಕೆ ಬಂದರೆ ಬಿಡ್ತಾಳೆ ಅವಳು, ಇವನ ಜನ್ಮನೇ ಜಾಲಾಡ್ಬಿಡ್ತಾಳೆ ಅವಳು ಅಂತ ಅಂದ್ಕೊಂಡು ಅವನ ಕಡೆ ಬರ್ತಾನೆ. ಅಷ್ಟರಲ್ಲಿ ಆ ಲೆಕ್ಚರರ್ ಇದ್ದವನು ಮನೆ ಕಡೆ ಎದ್ದು ಹೋಗ್ತಿರ್ತಾನೆ. ಆಗ ಯಾರೋ ಒಬ್ಬ ಕೇಳ್ತಾನೆ, ಯಾಕೆ ಸರ್ ಇನ್ನೂ ಕ್ಲಾಸೇ ಮುಗ್ದಿಲ್ಲ, ಆಗಲೇ ಮನೆಗೆ ಹೋಗ್ತಾ ಇದ್ದೀರಾ ಅಂತ. ಆಗ ಲೆಕ್ಚರ್ ಹೇಳ್ತಾ ಇದ್ದಾನೆ, ಯಾಕೋ ಜ್ವರ ಬಂದಂಗೆ ಆಗ್ತಾ ಇದೆ, ಮನೆಗೆ ಹೋಗಿ ರೆಸ್ಟ್ ಮಾಡ್ತೇನೆ ಅಂತ ಹೇಳಿ ಆ ಲೆಕ್ಚರರ್ ಹೋಗ್ತಾನೆ. ಅದನ್ನು ನೋಡಿದಂಥ ಮಾದೇವ ಅನ್ಕೊತಾ ಇದ್ದಾನೆ, ನನ್ನ ಕಾವ್ಯ ಬಂದು ಹೆಸ್ರಿಗೆ ತಕ್ಕನಾಗೆ ಕಾಡು ರಾಕ್ಷಸಿನೇ ಬಂದಿದ್ದು ಮೊದಲನೇ ದಿನವೇ ಮೇಷ್ಟ್ರಿಗೆ ಜ್ವರ ಬರೆಸಿ ಮನೆಗೆ ಕಳಿಸ್ಬಿಟ್ಲು, ಸೂಪರ್ ನನ್ನ ಕಾವ್ಯ ನನ್ನ ಹೆಂಡ್ರು ಅಂತ ಅನ್ಕೊತಿರ್ತಾನೆ. ಅಷ್ಟರಲ್ಲಿ ಪ್ರೇಮ ಕಾಲ್ ಮಾಡಿಬಿಟ್ಟು, ಮಾದೇವ ಅವರೇ ನನ್ನ ತಂಗಿ ಕಾವ್ಯ ಹೇಗಿದ್ದಾಳೆ, ಏನು ಮಾಡ್ತಾ ಇದ್ದಾಳೆ, ಕಾಲೇಜಲ್ಲಿ ಸೀಟ್ ಸಿಗ್ತಾ ಅಂತ ಕೇಳ್ತಾಳೆ. ಆಗ ಮಾದೇವಿದ್ದನು, ಅಯ್ಯೋ ಪ್ರೇಮ ಅವರೇ, ನಾನಿಲ್ಲಿರ್ಬೇಕಾದ್ರೆ ನಿಮ್ಮ ತಂಗಿಗೆ ಏನೂ ತೊಂದರೆ ಆಗೋಕ್ಕಿಲ್ಲ, ಎಲ್ಲ ಸೀಟ್ ಸಿಕ್ಕಿ ಕಾಲೇಜ್ ಅಡ್ಮಿಷನ್ ಆಗಿ ಆಲೇ ಕ್ಲಾಸ್ ರೂಮ್ಗೂ ಹೊಂಟವಳೆ. ಹೋಗ್ಬೇಕಾದ್ರೆ ಆ ಮೇಷ್ಟ್ರು ಏನೋ ಕ್ವಶನ್ ಕೇಳಿದ್ರು ರಾಕೆಟ್ ಬಗ್ಗೆ, ಅದ್ರ ಬಗ್ಗೆ ಚೆನ್ನಾಗಿ ಆನ್ಸರ್ ಕೊಟ್ಬಿಟ್ಟು ಆ ಮೇಷ್ಟ್ರಿಗೆ ಜ್ವರ ಬರೋ ಥರ ಹೇಳಿ ಆ ಮೇಷ್ಟ್ರು ರಜೆ ತೊಗೊಂಡು ಮನೆಗೆ ಹೊಂಟೋದ್ರು, ಹಂಗೆ ಉತ್ತರ ಕೊಟ್ಟವಳೆ ಅಂತ ಹೇಳ್ತಾಳೆ. ಆಗ ಪ್ರೇಮ, ಅಯ್ಯೋ ಹಂಗಾದ್ರೆ ನನ್ನ ತಂಗಿ ಕಾವ್ಯ ತುಂಬ ಖುಷಿ ಆಗ್ಬಿಟ್ಟಿರುತ್ತೆ ಇವತ್ತು ಅಲ್ವಾ ಮಾದೇವ ಅವರೇ ಅಂತಾಳೆ. ಆಗ ಮಾದೇವ ಇದ್ದವನು, ಅಯ್ಯೋ ಖುಷಿ ಅವಳು ಕುದುರೆ ಮೇಲೆ ಕೂತಂಗೆ ಆಡ್ತಾವಳು ಇವತ್ತು, ಭಾಳ ಜಾಣೆ ನಿಮ್ಮ ತಂಗಿ, ಬರೀ ಅವಳು ಓದಿರೋದಷ್ಟೇ ಅಲ್ಲ ಅವಳು ನಾಲೆಡ್ಜು ಹಂಗೆ ಐತೆ, ತುಂಬ ಜಾಣೆ ಅವಳು, ಈ ಕಾಲೇಜ್ಗೊಂದು ಹೆಮ್ಮೆ ಕೊಡ್ತಾಳೆ ಅವಳು ನನಗೆ ಅಂತ ಗೊತ್ತು ಪ್ರೇಮ ಅವರೇ ಅಂತ ಹೇಳ್ತಾನೆ. ಆಗ ಪ್ರೇಮ ಇದ್ದಳು, ಮಾದೇವ ಅವರೇ ನೀವು ತುಂಬ ಗ್ರೇಟು, ನಿಮ್ಮನ್ನು ಪಡೆಯೋದಕ್ಕೆ ನನ್ನ ತಂಗಿ ತುಂಬಾ ಅದೃಷ್ಟ ಮಾಡಿದ್ಲು, ಇವತ್ತು ಅವಳಿಗೆ ನಿಮ್ಮ ಬಗ್ಗೆ ಕೋಪ ಇರ್ಬೋದು, ಮುಂದೊಂದು ದಿನ ನಿಮ್ಮ ಸ್ಯಾಕ್ರಿಫೈಸ್ ಎಲ್ಲ ನೋಡಿ ಅವಳು ನಿಮ್ಮನ್ನು ಒಪ್ಕೊಂಡು ತುಂಬ ಖುಷಿ ಪಡ್ತಾಳೆ ಅಂತ ಹೇಳ್ತಾಳೆ. ಆಗ ಮಾದೇವ ಇದ್ದವನು, ಅವಳನ್ನು ಒಪ್ಕೋತಾಳೆ ಏನೋ ಪ್ರೇಮ ಅವರೇ, ಆದರೆ ಅವಳು ದೊಡ್ಡ ಚೆನ್ನಾಗಿ ಓದಿ ಆ ರಾಕೇಶ್ ಟೋಟ್ಸು ಅಂತ ಸೈಂಟಿಸ್ಟ್ ಆಗಬೇಕು, ಅದನ್ನು ನೋಡಿ ನಾನು ಖುಷಿ ಪಡ್ಕೊಂಡು ಎದೆ ತಡ್ಕೊಂಡು ಒಡ್ಡಾಡಬೇಕು ಪ್ರೇಮ ಅವರೇ ಅಷ್ಟೇ ಅಂತ ಇವನು ಹೇಳಿ, ಸರಿ ಪ್ರೇಮ ಅವರೇ ನಾನು ಫೋನ್ ಕಟ್ ಮಾಡ್ತೀನಿ ಆಮೇಲೆ ಮಾಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಮತ್ತೆ ನನ್ನ ಕಡೆ ಕಲ್ಯಾಣಿ ಮಲಗಿರ್ತಾಳೆ ಬೆಡ್ ಮೇಲೆ. ಅಲ್ಲಿಗೆ ದಾಮಿನಿ ಬಂದ್ಬಿಟ್ಟು, ಅಕ್ಕ ಮಾತ್ರೆ ತಗೋ ಅಕ್ಕ, ನೀನು ಈ ಪರಿಸ್ಥಿತಿ ದಿನ ಹದ್ಗೆಡ್ತಾ ಇದೆ, ನನಗಂತೂ ಇದು ನೋಡಿದ್ರೆ ತುಂಬ ಭಯ ಆಗ್ತಾ ಇದೆ ಅಕ್ಕ, ನಾವು ಯಾವ್ದಾದ್ರು ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬರೋಣ ಅಕ್ಕ. ಅಂದಾಗೆ ದೊಡ್ಡ ಹಾಸ್ಪಿಟ್ಲೆಲ್ಲ ಯಾಕೆ ಅಕ್ಕ, ನಮ್ಮ ಮಗ ರಾಮೇ ಚೆನ್ನಾಗಿ ನೋಡ್ತಾನಲ್ಲ ಅಕ್ಕ, ಇಡೀ ಊರು ಜನನೇ ಹೇಳ್ತಾರೆ ಅವ್ನು ಚೆನ್ನಾಗಿ ನೋಡ್ತಾನೆ, ಒಳ್ಳೆ ಡಾಕ್ಟರ್ ಅಂತ, ನೀವು ಒಂದೇ ಒಂದು ಮಾತು ಹೇಳಿ ಅಕ್ಕ, ನಾನು ಅವನನ್ನು ಇಲ್ಲಿಗೆ ಫೋನ್ ಮಾಡಿ ಕರೆಸ್ತೀನಿ ಅಕ್ಕ, ಫೋನ್ ಮಾಡ್ಲಕ್ಕ ಅಂತ ಹೇಳ್ತಾಳೆ. ಆಗ ಕಲ್ಯಾಣಿ ಇದ್ದಳು, ಬೇಡ ದಾಮಿನಿ ಫೋನ್ ಮಾಡಬೇಡ, ಅವನೇ ನನ್ನ ಬಗ್ಗೆ ಒಂದು ಚೂರು ಯೋಚನೆ ಮಾಡಿದೆ, ಮನೆ ಬಿಟ್ಟು ಹೋಗಿರ್ಬೇಕಾದ್ರೆ ನಾನು ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡಬೇಕು, ಅವರು ನಾನು ಬೇಡ ಅಂದರೆ ನನಗೂ ಕೂಡ ಅವ್ರು ಬೇಡ ದಾಮಿನಿ, ಈ ಜೀವನನೇ ಬೇಡ ಅಂತ ಅನ್ಸ್ಬಿಟ್ಟಿದೆ, ನಾನು ಬದುಕಿದ್ದು ಏನಾಗಬೇಕು, ನಾನು ಸತ್ತೋದ್ರೇ ಒಳ್ಳೇದು, ನನಗೆ ಮಾತ್ರೇನೂ ಬೇಡ ಏನೂ ಬೇಡ ದಾಮಿನಿ ಅಂತ ಹೇಳ್ತಾಳೆ. ಆಗ ದಾಮಿನಿ ಇದ್ದೋಳು, ಅಕ್ಕ ನೀವು ಹಂಗೆಲ್ಲ ಮಾತಾಡಬೇಡಿ ಅಕ್ಕ, ಸುಮ್ಮನೆ ತಗೊಳ್ಳಿ ನೀವು ಮಾತ್ರೆ ತಗೊಳ್ಳಿ ಅಂತ ಹೇಳಿ ಮಾತ್ರೆ ಕೊಟ್ಬಿಟ್ಟು ಕೆಳಗಡೆ ಬರ್ತಿರ್ಬೇಕಾದ್ರೆ ಮಹೇಶ್ವರಿ ಮತ್ತು ಕಿಟ್ಟಿ ಎದುರು ಬಂದ್ಬಿಟ್ಟು, ದಾಮಿನಿ ಏನೇ ನಿಂದು ನಾಟಕ, ತುಂಬ ನಾಟಕ ಆಡಬೇಡ, ಈ ಮನೆಯಲ್ಲಿ ಮಕ್ಕಳೆಲ್ಲ ಯಾರೂ ಇಲ್ಲ ಅಂತ ಅಕ್ಕನ ಹತ್ರ ಸಹಾಯ ಮಾಡೋ ಥರ ಹೋಗಿ ಅಡ್ವಾಂಟೇಜ್ ತೊಗೊಂಡು ಇಲ್ಲಿ ಬಿದ್ದಿದ್ದು ಸಾಕಾಯಿತು, ಇನ್ಮೇಲೆ ಇಲ್ಲಿ ತಿಂದು ಉಂಡಿದ್ದೆಲ್ಲ ಸಾಕು, ಈ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರಷ್ಟೇ ಅಂತ ಹೇಳ್ತಾಳೆ. ಆ ಕಿಟ್ಟಿ ಇದ್ದವನು, ಏನು ಹಂಗೆ ನೋಡ್ತಾ ಇದೆಯಾ, ನೀನು ನೋಡಿದ್ರೆ ಗೊತ್ತಾಗುತ್ತೆ ಯಾವುದೋ ದೊಡ್ಡ ಡ್ರಾಮಾ ಮಾಡೋ ಹೆಂಗಸು ಅಂತ ಹೇಳಿ, ನಮ್ಮ ಅಕ್ಕ ಇಷ್ಟು ಸಮಾಧಾನವಾಗಿ ಯಾರಿಗೂ ಹೇಳಿದ್ದೇ ಇಲ್ಲ, ನಿನಗಿಷ್ಟು ಸಮಾಧಾನವಾಗಿ ಹೇಳ್ತಾವಳೆ ಅಂತಂದರೆ ಅದು ನಿನ್ನ ಪುಣ್ಯ, ನಿನ್ನನ್ನು ಏನು ಅಂತ ನೋಡಿಲ್ಲ, ನಾನು ನೋಡೋಕೆ ಮುದ್ದಾಗಿರ್ಬೋದು, ನನಗೆ ಕೋಪ ಬಂದರೆ ನಾನು ಎಂಥ ಕ್ರೂರಿ ಅಂತ ನಿನಗೆ ಇನ್ನೂ ಗೊತ್ತಿಲ್ಲ ಅಂತ ಕಿಟ್ಟಿ ಕೂಡ ಹೇಳ್ತಾನೆ. ಆಗ ದಾಮಿನಿ ಇದ್ದವಳು ಡ್ರಾಮಾ ಮಾಡ್ತಾ ಇದ್ದಾಳೆ, ಅಯ್ಯೋ ಪ್ಲೀಸ್ ನನ್ನನ್ನು ಈ ಮನೆ ಬಿಟ್ಟು ಹೋಗಿ ಅಂತ ಮಾತ್ರ ಹೇಳಿಬಿಡಿ, ನಾನು ಎಲ್ಲಿಗೂ ಹೋಗಲಿ, ನನಗೆಲ್ಲೂ ಗೊತ್ತಿಲ್ಲ, ನಾನೊಬ್ಳು ಅನಾಥೆ, ಈ ಮನೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಬಿದ್ದಿರ್ತೀನಿ, ಪ್ಲೀಸ್ ನನ್ನನ್ನು ಮನೆ ಬಿಟ್ಟು ಹೋಗಿ ಅಂತ ಹೇಳಬೇಡಿ ಅಂತ ಡ್ರಾಮಾ ಮಾಡ್ತಾಳೆ. ಅದನ್ನು ನೋಡಿದಂಥ ಮಹೇಶ್ವರಿ, ನೋಡ್ದೇನೋ ಹೆಂಗೆ ಎದುರುಕೊಂಡು ನಡುಗ್ತಾ ಇದ್ದಾಳೆ ಅಂತ ಖುಷಿ ಪಡ್ತಿದ್ದಾಳೆ. ಮತ್ತಿನ್ನು ನಾಳಿನ ಎಪಿಸೋಡ್ನಲ್ಲಿ
ಸ್ನೇಹ, ಧನರಾಜ್ ಮತ್ತು ದಾಮಿನಿ 3 ಜನನೂ ಕೂಡ ರಾಮ ಪ್ರೇಮ ಇರುವಂಥ ಮನೆ ಹತ್ರ ಹೋಗ್ಬಿಟ್ಟು, ಅಣ್ಣ ಈ ಪ್ರೇಮ ಒಳಗೆ ಆರಾಮಾಗಿ ಮಲಗಿದ್ದಾಳೆ ಅಂತ ಅನ್ಸುತ್ತೆ, ಹೋಗಿ ಬೆಂಕಿ ಹಚ್ಚೋಣ ಮನೆಗೆ ಅಂತ ಹೇಳಿ ಬೆಂಕಿ ಪಂಜು ತೊಗೊಂಡೋಗಿ ಆ ಮನೆಗೆ ಬೆಂಕಿ ಹಚ್ಬಿಡ್ತಾರೆ. ಒಳಗಡೆ ಪ್ರೇಮ ಮತ್ತು ರಾಮ್ ಮಲಗಿರ್ತಾರೆ. ಏನಾಗುತ್ತೆ ಅಂತ ಮುಂದಿನ ಎಪಿಸೋಡ್ನ ನೋಡಬೇಕಾಗತ್ತೆ ಫ್ರೆಂಡ್ಸ್, ಕಾದು ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.